ಮಾಲಿಕೆ 2 ಪುಸ್ತಕ ಪರಿಚಯ 67 ತಿಂಗಳ ವಿಶೇಷ ಪುರಾಣ ವ್ಯಕ್ತಿ ಚಿತ್ರಗಳು. ಪುಸ್ತಕದ ಹೆಸರು ಕೃಷ್ಣ ತರಂಗಿಣಿ. ಲೇಖಕರು ಪದ್ಮಜಾ ಜೋಯ್ಸ್. ಅಭಿಪ್ರಾಯ SP ವಿಜಯಲಕ್ಷ್ಮಿ. ಓದುತ್ತಿರುವವರು ರಮೇಶ್ ಥಳಿ. ಪೌರಾಣಿಕ ಕಾದಂಬರಿಗಳನ್ನು ಬರೆಯುವುದು ಸುಲಭದ ಮಾತಲ್ಲ ಮತ್ತು ಎಲ್ಲ ಬರಹಗಾರರಿಂದಲೂ ಅವುಗಳನ್ನು ಬರೆಯುವುದು ಸಾಧ್ಯವಿಲ್ಲ. ಅದಕ್ಕೆ ಮೊದಲು ಇಂಥದೊಂದು ಕಥೆ ಬರೆಯಬೇಕೆಂಬ ಸಣ್ಣ ಪ್ರೇರಣೆಯಾದರೂ ನಮ್ಮೊಳಗೆ ಹುಟ್ಟಿಕೊಳ್ಳಬೇಕು. ಹಾಗೆ ಹುಟ್ಟಿಕೊಂಡ ಕಥೆಯನ್ನು ಬರೆಯಲೇಬೇಕೆಂಬ ಅದಮ್ಯ ತುಡಿತ ನಮ್ಮ ಮನಸ್ಸು ಬುದ್ಧಿಗೆ ಜೊತೆಯಾಗಬೇಕು. ಇಷ್ಟಾದ ಮೇಲೆ ಇದು ಕೇವಲ ವೇದಿಕೆಯೊಂದು ಸಿದ್ಧವಾದ ಹಾಗೆ. ವೇದಿಕೆಯೊಳಗೆ ಆ ಕಥೆಯ ಮೂರ್ತಿಯನ್ನು ಕುಂದಿಲ್ಲದಂತೆ ಕಡೆದು ಕೂರಿಸುವ ಮಹಾಯಜ್ಞಕ್ಕೆ ಹೊರಡಬೇಕು. ಪೌರಾಣಿಕ ಕಥೆ ಎಂದರೆ ಸಿದ್ಧವಸ್ತು. ಕೇವಲ ಒಂದು ಆಧಾರ ಗ್ರಂಥವನ್ನು ಇಟ್ಟುಕೊಂಡು ಬರೆಯುವುದು ಸಮಗ್ರ ಚಿತ್ರಣವನ್ನು ಕಟ್ಟಿಕೊಟ್ಟಂತಲ್ಲ, ಪರಿಪೂರ್ಣವೂ ಆಗಲಾರದು. ಹಾಗಾಗಿ ಅದರ ಬಗ್ಗೆ ಇರತಕ್ಕಂತಹ ಅನೇಕ ಪುಸ್ತಕಗಳ ಮಾಹಿತಿಗಳನ್ನು ಕಲೆ ಹಾಕಬೇಕು, ಅಧ್ಯಯನ ನಡೆಸಬೇಕು. ಕಡೆಗೆ ಈ ಎಲ್ಲ ಮಾಹಿತಿಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅದಕ್ಕೆ ನಮ್ಮ ಸ್ವಂತಿಕೆಯ ಲೇಪನದ ಚೌಕಟ್ಟಿನಲ್ಲಿ ಕಥೆಯನ್ನು ಬರೆಯಬೇಕು. ಇದು ಅಪಾರ ಶ್ರಮ, ಅಪಾರ ತಾಳ್ಮೆ, ಅಗತ್ಯವಾದ ಪ್ರತಿಭೆಯನ್ನು ಬೇಡುವ ಕೆಲಸ. ಅದೊಂದು ತಪಸ್ಸು. ಸಾಮಾನ್ಯವಾಗಿ ನಮ್ಮಲ್ಲಿರುವ ದೇವರು ರಾಮ, ಕೃಷ್ಣ, ಶಿವ, ಗಣೇಶ, ಲಕ್ಷ್ಮಿ, ಸರಸ್ವತಿ, ದುರ್ಗೆ ಇತ್ಯಾದಿ. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ದೇವರನ್ನು ವಿಶೇಷವಾಗಿ ಪೂಜಿಸುವುದು, ನಂಬುವುದು ಏಕತೆಯಲ್ಲಿ ಭಿನ್ನತೆ, ಭಿನ್ನತೆಯಲ್ಲಿ ಏಕತೆ ಎನ್ನುವ ನಮ್ಮ ದೇಶದ ಪದ್ಧತಿ. ಇದರಲ್ಲಿ ಕೃಷ್ಣನು ಸರ್ವವ್ಯಾಪಿ. ಪುಸ್ತಕದಲ್ಲಿ ಕೃಷ್ಣ ಕಥೆಯನ್ನು ಆರಂಭಿಸುವ ಮುನ್ನ ಕೃಷ್ಣ ಪ್ರಜ್ಞೆ ಮತ್ತು ಪ್ರಕೃತಿ ಎನ್ನುವ ಮೊದಲ ಅಧ್ಯಾಯದಲ್ಲಿ ಭಗವದ್ಗೀತೆಯ ಸಾರವನ್ನೆಲ್ಲ ಸಂಕ್ಷಿಪ್ತವಾಗಿ ಭಟ್ಟಿ ಇಳಿಸಲಾಗಿದೆ. ಈಗ ಕೃಷ್ಣನ ಅವತಾರವಾಗಬೇಕು. ಅದಕ್ಕೆ ಹಿನ್ನೆಲೆಯಲ್ಲಿ ಅಗತ್ಯವಾದ ಹದವಾದ ವೇದಿಕೆಯೊಂದು ಸೃಷ್ಟಿಯಾಗಬೇಕು. ಇದಂತೂ ಬಹಳ ಪುಷ್ಟವಾಗಿ ರಚನೆಯಾಗಿದೆ. ಸ್ಥೂಲ ರೂಪದ ಕಥೆ ಮಾತ್ರ ಗೊತ್ತಿರುವ ಬಹುತೇಕರಿಗೆ ಎಷ್ಟೋ ವಿಚಾರಗಳು ತಿಳಿದಿರುವುದಿಲ್ಲ. ಇಲ್ಲಿಯ ಬಹಳಷ್ಟು ಕಥೆಗಳು ನಮಗೆ ಹೊಸತೋ ಅಥವಾ ಬಹುಮಂದಿ ತಿಳಿದಿರದ, ಹಾಗೆ ನನಗೂ ತಿಳಿದಿರದ, ಕೇಳಿರದ ಒಳಹಾಸಿನವೋ ಇವೆ. ಅಷ್ಟೇ ರಸವತ್ತಾಗಿವೆ. ಕಂಸನ ಹುಟ್ಟು, ಪೂತನಿಯ ಹಿನ್ನೆಲೆ, ಬಹುತೇಕ ರಕ್ಕಸರು ಶಾಪಗ್ರಸ್ತರಾಗಿ ಕೃಷ್ಣನಿಂದ ಮುಕ್ತಿಗೊಳಗಾಗುವ ಹಿನ್ನೆಲೆಗಳು, ಮಥುರೆಗೆ ಹಾಲು ಮೊಸರು ತರುವ ವಾಸವಿ, ಬಾಲಕೃಷ್ಣನನ್ನು ನೋಡಲು ಕಾತರಿಸಿ ನೇರಳೆ ಹಣ್ಣು ಹಿಡಿದು ಬರುವ ತ್ರೇತೆಯ ಪುನರ್ಜನ್ಮದ ಶಬರಿ, ಕೃಷ್ಣನ ಸಂಮೋಹನಕ್ಕೆ ಇಡೀ ಗೋಕುಲವೇ ಮರುಳಾದದ್ದನ್ನು ಕಂಡು ಈರ್ಷೆಯಿಂದ ಬಂದ ಬ್ರಹ್ಮನ ಮುಖಭಂಗ, ಕೃಷ್ಣನ ಮುಡಿಯಲ್ಲಿ ನವಿಲುಗರಿ ಇರುವ ಕಾರಣ, ಕೃಷ್ಣನ ಕೈಯಲ್ಲಿ ಕೊಳಲು ಬಂದಿದ್ದು ಯಾಕೆ, ಉಷಃಕಾಲದಲ್ಲಿ ಯಮುನೆಯಲ್ಲಿ ವಸ್ತ್ರವಿಹೀನರಾಗಿ ಜಳಕ ಮಾಡುತ್ತಿದ್ದ ಗೋಪಿಕೆಯರ ಮನೋಭೀಪ್ಸೆಯ ಹಿಂದಿನ ರಹಸ್ಯ, ಈ ಎಲ್ಲವೂ ತುಂಬ ಇಷ್ಟವಾಗುತ್ತವೆ. ನಮ್ಮ ದಕ್ಷಿಣದ ಪುರಾಣ ಪುಣ್ಯಕಥೆ ಮಹಾಭಾರತ ಎಲ್ಲಿಯೂ ಕೃಷ್ಣನ ಜೊತೆಗೆ ರಾಧೆಯ ಪ್ರಸಂಗ ಹೆಚ್ಚು ಕಾಣಿಸುವುದೇ ಇಲ್ಲ. ರಾಧಾಕೃಷ್ಣ ಪ್ರೀತಿಯ ಪ್ರತೀಕ ಎಂದರೂ ರಾಧೆಯ ಆರಾಧನೆ ಇಲ್ಲ. ಆದರೆ ಇಲ್ಲಿ ಲೇಖಕಿ ಈ ಬಗ್ಗೆ ಸಾಕಷ್ಟು ನಾನಾ ಅಕರಗಳ ಅಧ್ಯಯನ ಮಾಡಿ ರಾಧೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬರೆದಿದ್ದಾರೆ. ನಂದಗೋಪಾಲ ಜಗದೋದ್ಧಾರಕನಾಗುವ ನಿಟ್ಟಿನಲ್ಲಿ ಕೌರವ ಪಾಂಡವರ ಸಂಪರ್ಕ, ದ್ವಾರಕೆಯ ವರ್ಣನೆ, ಕೃಷ್ಣ ರುಕ್ಮಿಣಿ ಕಲ್ಯಾಣ, ಸ್ಯಮಂತಕ ಮಣಿಯ ಪ್ರಸಂಗ, ದ್ರೌಪದಿ ಸ್ವಯಂವರ, ಪಾರಿಜಾತ ಪ್ರಸಂಗ, ಪ್ರದ್ಯುಮ್ನ ಪ್ರಸಂಗ, ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ, ದುರ್ಯೋಧನನ ಪತ್ನಿ ಭಾನುಮತಿಯೊಂದಿಗೆ ಕೃಷ್ಣನ ಭೇಟಿ, ಮಣಿಪುರದ ಸಮಸ್ಯೆಗಳ ಪರಿಹಾರ, ಕೃಷ್ಣ ದ್ವಾರಕೆಗೆ ಮರಳುವುದು, ಅವತಾರದ ಕೊನೆಯ ಅಂಕ, ತನ್ನದೇ ಯಾದವ ಕುಲದವರ ದುರಾಚಾರಗಳನ್ನು ಶಿಕ್ಷಿಸಲು ತನಗೆ ಸಿಕ್ಕ ಶಾಪ ಧರಿಸಲು, ತನ್ನದೇ ಕುಲನಾಶಕ್ಕೆ ಮಾನಸಿಕವಾಗಿ ಸನ್ನದ್ಧನಾಗುವುದು, ಕಡೆಗೆ ಕೃಷ್ಣನ ಅಂತ್ಯ. ಅಬ್ಬಾ! ಈ ಕೃಷ್ಣ ಲೀಲಾ ವಿನೋದ, ವಿಸ್ಮಯ, ರಹಸ್ಯ, ಜಗದ ತೂಗುವಿಕೆಗೆ ಖಂಡಿತವಾಗಿ ಗೋಕುಲ, ಬೃಂದಾವನ, ಮಥುರಾ, ದ್ವಾರಕೆಗಳಲ್ಲಿ ಓದುಗರು ಓಡಾಡಿಬಿಡುತ್ತಾರೆ. ಖಂಡಿತ ಇದು ಅಪರೂಪದ ಕೃತಿ. ಶ್ರೀಕೃಷ್ಣ ಸಮಗ್ರ ಬದುಕಿನ ಕಿರುದರ್ಶನ, ಸಂಭವಾಮಿ ಯುಗೆ ಯುಗೆ ಎಂದವನ ಯುಗದರ್ಶನ, ಮನೆಯಲ್ಲಿ ಯಾರೂ ಓದಬಹುದಾದ ಕೃತಿ.
ಹೀಗೊಂದು ಪೌರಾಣಿಕ ಭಾಗವತ ಕಥಾಲೋಕವನ್ನು ಪುಸ್ತಕ ರೂಪದಲ್ಲಿ ಓದುಗರ ಮುಂದಿಟ್ಟ ಲೇಖಕಿಯ ಕರ್ತೃತ್ವ, ಶಕ್ತಿ, ಹಂಬಲ, ಶ್ರಮಕ್ಕೆ ಹೃದಯಪೂರ್ವಕ ಚಪ್ಪಾಳೆ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.